ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ರಾಜೀವ್ ಗೌಡರಿಗೆ ಬೇಲ್ ಆಗಿದೆ, ಆದರೆ ದಯವಿಟ್ಟು ಯಾರು ಘೋಷಣೆಗಳನ್ನ ಕೂಗೋದಾಗ್ಲಿ ಪಟಾಕಿ ಹೊಡೆಯೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಜಡ್ಜ್ ಕಡೆಯಿಂದ ಇನ್ಸ್ಟ್ರಕ್ಷನ್ ಆಗಿದೆ. ನಿಮ್ಮೆಲ್ಲರನ್ನೂ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಮಾಡಬೇಡಿ. ಯಾರು ಸ್ಲೋಗನ್ ಕೂಗಬೇಡಿ, ಪಟಾಕಿ ಹೊಡಿಬೇಡಿ. ತೀರ್ಮಾನ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ, ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು, ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು. ಆದ್ದರಿಂದ ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡೋದಕ್ಕೆ ಧನ್ಯವಾದಗಳು. ಎರಡು ಷರತ್ತುಬದ್ಧ ನಾಯಿಗಳು ಯಾವುದು ಸರ್? ಎರಡು ಷರತ್ತುಬದ್ಧ ನಾಯಿಗಳು ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಷರತ್ತು? 15,000. ಸರ್ 480 ಮೇಲೆ ನೀವೊಂದು ಅಪ್ಲಿಕೇಶನ್ ಹಾಕಿದ್ರಲ್ಲ ಸರ್, ಅದೇನಾಯ್ತು ಸರ್? 480 ಕ್ಲಾಸ್ 1 ಇಲ್ಲ ನ್ಯಾಯಾಧೀಶರು ಸೂಚನೆ ಕೊಟ್ಟರು ತಮಗೆ ಎಲ್ಲೂ ಪಟಾಕಿ ಸಿಡಿಸೋದು, ಸೆಲೆಬ್ರೇಷನ್ ಮಾಡಬಾರ್ದು ಅಂತ. ಖಂಡಿತವಾಗೂ ಆ ಥರ ಏನು ಮಾಡಲಿಕ್ಕೆ ಯಾರೂ ಏನು ಇಲ್ಲಿ ಆ ಥರ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಒಂದೇನಂತಂದರೆ ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ. ಸೊ ಅವರ ಹೇಳಿಕೆಯನ್ನು ನೀವು ಬರೆದುಕೊಳ್ಳಿ. ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾಗ್ತೀವಿ. ಸರ್ 480 ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ, ಸೊ ಏನು ಹೇಳಿದ್ರು ಸರ್? 480 ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ. ಯಾಕೆ ಅಂತಂದರೆ ಅದರಲ್ಲಿ ಬಾಡಿ ವಾರೆಂಟ್ ತೊಗೊಂಡಿಲ್ಲ, ಅದೆಲ್ಲ ಅರೆಸ್ಟು ಕೇಳಿಲ್ಲ ಅವರು. ಆದ್ದರಿಂದ ಈ ಹಂತದಲ್ಲಿ ಅದು ಬೇಕಾಗಲ್ಲ. ವಕೀಲರು ಏನು ಸರ್ ಅದು 480 ಮೇಲೆ ಅಪ್ಲಿಕೇಶನ್ ಹಾಕಿದ್ದು ತಾವು? 480 ಅಂತಂದರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ, ಇವರು ಜನತಾದಳ ಹಾಕಿ ಅಡ್ವಾನ್ಸ್ಮೆಂಟ್ ಮಾಡಬೇಕಂತ. ಬಟ್ ಪೊಲೀಸವರು ಅದನ್ನೇನು ಬಂಧನ ಮಾಡಬೇಕು ಅಂತ ಅವ್ರೇನು ಅಪ್ಲಿಕೇಶನ್ ಹಾಕಿಲ್ಲ. ಅದರಿಂದ ಅದರ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್. ನಿಮಗೂ ಥ್ಯಾಂಕ್ಸ್ ಅಪ್ಪ. ತಲೆಬಾಗ್ತೀವಿ. ಆಮೇಲೆ ಏನಿದು ರಾಜಕೀಯ ಪ್ರೇರಿತವಾಗಿ ಏನಿದೆ ಆ ಭಾಗ ಏನಿದೆ, ಇದರಲ್ಲಿ ಅಪರಾಧದ ಒಂದು ಭಾಗ ಇರ್ಬೋದು, ಸಂಭಾಷಣೆ. ಆದರೆ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಇನ್ನಷ್ಟು ದಿನ ಒಳಗಡೆ ಇಳಿಸ್ಬೇಕು ಅನ್ನೋ ಏನು ಹುನ್ನಾರ ನಟಿದೆ, ಅದ್ರ ಬಗ್ಗೆ ಏನು ಹೋರಾಟ ಮಾಡ್ತೀವಿ ರಾಜಕೀಯದಲ್ಲಿ. ಸೊ ಅದು ರಾಜೀವ್ ಗೌಡರು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಬಟ್ ಕಾನೂನು ಪ್ರಕಾರ ನಮ್ಗೆ ಇವತ್ತು ಬೇಲ್ ಸಿಕ್ಕಿದೆ. ಇನ್ನು ಮುಂದೆ ಸಾಕ್ಷ್ಯಾಧಾರಗಳನ್ನು ಆಧಾರದ ಮೇಲೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ತೀವಿ. ಬೇರೆ ಕೇಸುಗಳಲ್ಲಿ ಭಾಗಿಯಾಗಿದ್ರು ಅಂತ ಇಲ್ಲ. ಇನ್ನೊಂದು ಕೇಸ್ ಒಂದು ಜನತಾದಳ ಇದೇ ಪ್ರಕರಣವನ್ನು ರಾಜಕೀಯವಾಗಿ ಇನ್ನೊಂದು ಮರಿ ಕೇಸ್ ಮಾಡಿದ್ರು. ಒಂದು ಕೇಸ್ನ 2 ಕೇಸು 3 ಕೇಸ್ ಮಾಡೋದು ಇವೆಲ್ಲ ರಾಜಕೀಯ ಗುನ್ನಾರ. ಅದನ್ನು ಇದರಲ್ಲೇ ಸೇರಿಸ್ಕೊಬೋದು. ಜನತಾದಳ ಅವ್ರ ಮೇಲೆ ಏನೋ ಹೇಳಿದ್ದಾರೆ ಅಂತ ಜನತಾದಳ ವೈಸ್ ಪ್ರೆಸಿಡೆಂಟ್ ಒಂದು ಕೇಸ್ ಹಾಕಿದ್ರು. ಅದನ್ನು ಈ ಕೇಸ್ನಲ್ಲೇ ಸೇರಿಸಿ ಒಂದೇ ಕೇಸ್ ಮಾಡ್ಬೋದು. ಇಲ್ಲ ಇವ್ರ ಮೇಲೆ 2 ಕೇಸ್ ಹಾಕಬೇಕು ಅಂತ ಅವರೊಂದು ಹುನ್ನಾರವನ್ನು ಇಟ್ಕೊಂಡು ಮಾಡಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಅವ್ರು ಏನು ಇವತ್ತು ರಿಮ್ಯಾಂಡ್ ಕೇಳಿಲ್ಲ ಅಥವಾ ಇದು ಕೇಳಿಲ್ಲ, ಒಳಗಡೆ ಕಳಿಸ್ಬೇಕು ಅಂತ ಹೇಳಿಲ್ಲ. ಆದ್ದರಿಂದ ಆ ವಿಷಯ ಪ್ರಸ್ತಾಪ ಮಾಡಲ್ಲ ಅಂತ. ಮುಂದೆ ಯಾವ ರೀತಿ ಬೇಗ ಬಂದ್ಬಿಡಿ, ನಾವಿಲ್ಲೇ ಇದ್ರೆ ಅವ್ರು ಏನು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ, ಅದರ ಆಧಾರದ ಮೇಲೆ ನಮ್ಮ ಡಿಫೆನ್ಸ್ನ ರೆಡಿ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿ ಈ ಕೇಸ್ನ ನಾವು ನಮ್ಮ ಪರವಾಗಿ ಡಿಫೆನ್ಸ್ ಪರವಾಗಿ ಖುಲಾಸೆ ಪಡೋದಕ್ಕೋಸ್ಕರ ಇಲ್ಲ ಯಾರು ಅವೆಲ್ಲ ನಮಗೆ ಕ್ಷಮಾಪಣೆ ಕೇಳಿದ ಮೇಲೂ ಕೂಡ ಯಾವುದೋ ಬೇರೆ ಒತ್ತಡದಿಂದ ಮಾಡಿದ್ದಾರೆ ಪೊಲೀಸ್ನವರು ಅಂತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಏನಪ್ಪ ಆದರೂ ಕೂಡ ಗಾಬರಿ ಬೀಳ್ದೇನೆ ಈ ಲಾಯರ್ ಒಬ್ಬನು ಇಟ್ಕೊಂಡು ಬಂದು ಇಲ್ಲಿ ಸರೆಂಡರ್ ಆಗಿ ಬೇಲ್ ಅಪ್ಲಿಕೇಶನ್ ಹಾಕಿ ಪಾಸ್ಪೋರ್ಟ್ ಕಾಪಿ ಕೊಟ್ಟು ಅಬ್ಜೆಕ್ಷನ್ ಹಾಕಿಸಿ ಆರ್ಗ್ಯುಮೆಂಟ್ ಮಾಡಿ ಇಲ್ಲೇ ಬಿಟ್ಬಿಡೋರು. ಹೇಳಿದ್ದೀನಿ ನಿಮಗೆ, ಇಷ್ಟೆಲ್ಲ ನಿಮ್ಮ ಕಷ್ಟನೇ ಇರ್ತಾ ಇರಲಿಲ್ಲ. ಮೀಡಿಯಾದವ್ರು ಇದ್ದಾರಲ್ಲ ತುಂಬ ಕಷ್ಟ ಬಿದ್ದಿದ್ದಾರೆ. ಅದರಿಂದ ನಿಮ್ಮ ಕಷ್ಟಕ್ಕೆ ಧನ್ಯವಾದಗಳನ್ನ ಆವಾಗಲೇ ಹೇಳಿಬಿಟ್ಟಿದ್ದೀನಿ. ಅದು ನಮ್ಮ ವಿವೇಕ್ ಅವ್ರು ಹೇಳ್ತಾರೆ. ವಾದ ಮಾಡಿದಾಗ ಬೇಲ್ ಬಗ್ಗೆ, ಬೇಲ್ ಅಪ್ಲಿಕೇಶನ್ ಬಗ್ಗೆ ನಾವು 2 ದಿನದಿಂದ ವಾದ ಮಾಡಿದ್ವಿ. ಪೊಲೀಸವ್ರಿಗೆ 2 ದಿನದ ಒಂದು ಕಸ್ಟಡಿಯನ್ನು ನೀಡಿತ್ತು. ಈ ಕಸ್ಟಡಿ ಮುಗಿದಿದ ನಂತರ ನಾನು ಬೇಲ್ ತೀರ್ಪನ್ನು ಕೊಡ್ತೀನಿ ಅಂತ